ದಸರಾ ಉತ್ಸವ ನಡೀತಿದ್ದಂಥ ಜಾಗ ಇದೇನೆ ಮಹಾನವಮಿ ದಿಬ್ಬ. ವೆಲ್ಕಮ್ ಕೊಡೋಕ್ಕಿದ್ದಂತಹ ಮಾನ್ಯುಮೆಂಟ್ಗಳಿಗೂ ಬಹುಮನಿ ಸುಲ್ತಾನರು ಆಳ್ವಿಕೆ ಮಾಡಿದಾಗ ಇವೆಲ್ಲ ಹೊಡೆದಾಕಿದ್ದಾರೆ. ಅದ್ರ ಮೇಲ್ಗಡೆ 3 ಅಂತಸ್ತಿನ ರಾಜರ ಅರಮನೆಗಳು, ಈ ಒಂದು ಸಭಾಂಗಣಗಳು ಇದ್ದು ಈ ಜಾಗದಲ್ಲಿ ನವಮಿ ಹಬ್ಬ ಅಂದರೆ ದಸರಾ ಹಬ್ಬ ಬಂದ ಟೈಮಲ್ಲಿ ಬರೋಬ್ಬರಿ 4500 ಕೋಣಗಳು ಮತ್ತು ಕುರಿಗಳನ್ನು ಇಲ್ಲಿ ಬಲಿ ಕೊಡ್ತಾ ಇದ್ರಂತೆ. ಆದರೆ ಇಲ್ಲಿ ಕೋಣಗಳು ಅಥವಾ ಹಸುಗಳು ಎಮ್ಮೆಗಳು ಯಾವುದೇ ಆಗಿರ್ಬೋದು ಬಲಿ ಕೊಡುವುದು ಹಿಂದೂ ಧರ್ಮದಲ್ಲಿ ಆ ಒಂದು ಪಾಲಿಸಿ ಇಲ್ಲ. ಬಟ್ ಇವರು ಇಲ್ಲಿ ಏನಕ್ಕೆ ಆ ಪಾಲಿಸಿನ ಫಾಲೋ ಮಾಡ್ತಿದ್ರು ಅಂತ ಹೇಳಿ ನನಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲೂ ಕೂಡ ಈ ರಿಸರ್ಚ್ ಹಿಸ್ಟ್ರಿಲಿ ಕೂಡ ಮೆನ್ಷನ್ ಮಾಡಿಲ್ಲ ಏನಕ್ಕೆ ಅದನ್ನ ಫಾಲೋ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಆ ಪದ್ಧತಿ ಇಲ್ಲಿ ನಡೀತಿದ್ದು ಮಾತ್ರ ನಿಜ. ಇದನ್ನು ನಾಶ ಮಾಡೋಕ್ಕೆ 3 ತಿಂಗಳುಗಳ ಕಾಲ ಟೈಮ್ ತಗೊಂಡ್ರು. ಅಂದರೆ 3 ತಿಂಗಳು ಅಂತ ಹೇಳ್ತಾರೆ, ಕೆಲವರು 6 ತಿಂಗಳು ಅಂತ ಹೇಳ್ತಾರೆ, ಕೆಲವೊಂದು ವರ್ಷ ಅಂತ ಹೇಳ್ತಾರೆ. ಶಾಸನದಲ್ಲಿ ಕೆಲವರು ಒಂದೊಂದು ಥರ ಹೇಳಿರ್ತಾರೆ. ಸೊ ಅದನ್ನ ಜಾಸ್ತಿ ಉಲ್ಲೇಖ ಆಗಿರೋದಂದರೆ 6 ತಿಂಗಳ ಕಾಲ ಇಲ್ಲಿ ಇದ್ರು ಅಂತ ಹೇಳ್ಬಿಟ್ಟು. ಈ ಒಂದು ವಿಜಯನಗರ ಅಂತ ಹೇಳಿದ್ರೆ ಕೃಷ್ಣದೇವರ ಯಾವಾಗ ಆಳ್ವಿಕೆಗೆ ಬಂದರು ಇವರು ಬರೀ ತನ್ನ ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಇವುಗಳಿಗೆ ಮಾತ್ರ ಆದ್ಯತೆ ಕೊಡಲಿಲ್ಲ. ಇವರು ತನ್ನ ಸೇನೆ ಮತ್ತು ಕೋಟೆಗಳನ್ನ ಭದ್ರಪಡಿಸುವ ಕಾರ್ಯದಲ್ಲಿ ಕೂಡ ನಿರತರಾಗಿದ್ದರು. ಬಹುಮನಿ ಸುಲ್ತಾನರು ಏನೋ ಮಿತ್ರಕೂಟದೊಂದಿಗೆ ಬಂದ್ಬಿಟ್ಟು ಈ ಒಂದು ಹಂಪಿನ ಹಾಳು ಮಾಡ್ತಾರೆ. ಆಗ ನವಮಿ ದಿಬ್ಬ ಕೂಡ ಹಾಳಾಗುತ್ತೆ. ಇಲ್ಲಿ ನಡೀತಿದ್ದಂತಹ ಕೆಲವೊಂದು ರಾಜ ಪರಂಪರೆಗಳ ನಂಬಿಕೆ ಅಂತಂದರೆ ದಸರಾ ಹಬ್ಬನ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಅಂತಲ್ಲ, ಈ ಒಂದು ದಸರಾ ಹಬ್ಬನ ಅವುಗಳ ರಕ್ಷಣೆಗೋಸ್ಕರ ಮೈಸೂರಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಏನು ನಡೀತಿತ್ತು ಆ ಕಾಲದಲ್ಲಿ ಪ್ರತಿಯೊಂದು ಕೂಡ ಮೈಸೂರಲ್ಲಿ ಸ್ಟಾರ್ಟ್ ಆಗುತ್ತೆ ಉತ್ಸವ ದಸರಾ ಅಂತ ಹೇಳಿ. ಈ ಒಂದು ಮೆಟ್ಟಿಲು ಬಾವಿ ಏನಿದೆ ಇದು ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ಸೇರಿದ್ದು, ಏನಕ್ಕೆ ಎತ್ತ ಅಂತ ಎಲ್ಲೂ ಕೂಡ ಶಾಸನಗಳಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಆದರೆ ಇದ್ರ ಪಕ್ಕದಲ್ಲಿ ನಾವು ಮಹಾನವಮಿ ದಿಬ್ಬ ಇರೋದ್ರಿಂದ ಇದನ್ನು ಅಲ್ಲಿ ದಸರಾ ಹಬ್ಬ ಆಗಿರ್ಬೋದು, ಕೆಲವೊಂದು ಫಂಕ್ಷನ್ಗಳು ನಡೀತಿದ್ದ ಟೈಮಲ್ಲಿ ಇವುಗಳನ್ನ ಈ ವಾಟರ್ನ ದೇವರ ನೈವೇದ್ಯಕ್ಕಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬಂದಂತಹ ಅತಿಥಿಗಳಿಗೆ ನೀರು ಕುಡಿಲಿಕ್ಕಾಗಿರ್ಬೋದು ಇದನ್ನ ಯೂಸ್ ಮಾಡ್ತಿದ್ರು ಅಂತ ಹೇಳ್ಬೋದು, ನಂಬ್ಕೋಬೋದು ಅಷ್ಟೇ. ಬಟ್ ಎಕ್ಸಾಕ್ಟಾಗಿ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. 1980ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಕೆಲವೊಂದು ಮಾನ್ಯುಮೆಂಟ್ಗಳು ಅಂತ ಹೇಳಿದ್ರೆ ಇವ ಸ್ಮಾರಕಗಳನ್ನ ರಿಸರ್ಚ್ ಮಾಡ್ತಾರೆ, ಅವುಗಳನ್ನ ಉತ್ಖನನ ಮಾಡ್ತಾರೆ. ಉತ್ಖನನ ಮಾಡಬೇಕಾದ್ರೆ ಇದು ಸಿಕ್ಕಾಕೊಳ್ಳುತ್ತೆ, ಇಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ 1980 ಗಂಟನೂ ಮೆಟ್ಟಿಲು ಬಾವಿಗಳು ಗೊತ್ತೇ ಇರಲಿಲ್ಲ ಯಾರಿಗೂ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದ್ಮೇಲೆ ರಿಸರ್ಚ್ ಮಾಡ್ತಾರೆ, ಶಾಸನಗಳನ್ನ ಹುಡುಕ್ತಾರೆ. ಬಟ್ ಎಕ್ಸಾಕ್ಟಾಗಿ ಪ್ರೂಫ್ ಇದು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಹೇಳಿ ಸಿಗೋದಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಟೂರಿಸಮ್ಗೋಸ್ಕರ ಇದನ್ನ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಿಂದೆ ಏನು ಪಿಲ್ಲರ್ಗಳು ಕಾಣ್ತಾ ಇದೆ ಇದೆಲ್ಲ ಕೂಡ ಇಲ್ಲೆಲ್ಲ ಬಿಲ್ಡಿಂಗ್ಸ್ಗಳು ಇದ್ವು. ಬಟ್ ಇವಾಗ ಅವರು ಕಲ್ಲುಗಳನ್ನ ಹಾಕಿ ಇವಾಗ ಅದನ್ನ ಕ್ಲೀನ್ ಸೆಟಪ್ ಮಾಡಿದ್ದಾರೆ. ಸೊ ನೋಡೋಕ್ಕೆ ಬೇಜಾರಾಗುತ್ತೆ, ಹೆಂಗೆ ಇದ್ದಿದ್ದು. ಸೊ ಎಲ್ಲನೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಆದರೂ ಕೂಡ ಕೆಲವೊಂದು ಕಡೆ ಬೇಜಾರಾಗುತ್ತೆ. ನಾವು ಬುಕ್ಸಲ್ಲಿ ಓದ್ತಾ ಇದ್ವಿ, ಇವಾಗ ಲೈವಾಗಿ ಬಂದು ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಬೇಜಾರು. ನಾವಿವಾಗ ಕ್ವೀನ್ಸ್ ಬಾತ್, ಅವಾಗ ಮಹಾರಾಣಿಯರು ಯೂಸ್ ಮಾಡ್ತಿದ್ದಂಥ ಸ್ನಾನ ಗೃಹಕ್ಕೆ ಹೋಗ್ತಾ ಇದ್ವಿ. ಸ್ವಿಮ್ಮಿಂಗ್ ಪೂಲ್ನ ಒಳಗಿನ ಸೌಂದರ್ಯ ಹೆಂಗೆ ಇದು, ಅಬ್ಬಾಬಾ. ಸ್ವಿಮ್ಮಿಂಗ್ ಪೂಲ್ಗೂ ಇಷ್ಟೊಂದು ದೊಡ್ಡ ಡಿಸೈನ್ ಚೆನ್ನಾಗಿದೆ. ಇದೇನು ಅಂತ ಹೇಳಿದ್ರೆ ಮಳೆ ನೀರು ಬೀಳ್ತದಲ್ಲ ಒಳಗಡೆಯಿಂದ ಮಳೆ ನೀರು ಬಿದ್ದಾಗ ಅದು ಒಳಗಡೆ ಹೋಗ್ಲಿಕ್ಕಿರೋಂಥ ಜಾಗ. ಇವೆಲ್ಲ ಒಳಗಡೆ ಎತ್ಕೊಂಡು ನೋಡೋಕ್ಕಿದ್ದ ಜಾಗ ಇರಬೇಕು, ಬಾಲ್ಕನಿ ಥರ. ಈ ಒಂದು ಹೋಲ್ಸ್ಗಳೇನಿದೆ ಇವೆಲ್ಲ ಪ್ರತಿಯೊಂದು ಆವಾಗಿನ ಕಾಲದಲ್ಲಿ ಪ್ರತಿಯೊಂದು ಮನೆಗಳಾಗಿರೋದು, ಪ್ರತಿಯೊಂದು ದೇವಸ್ಥಾನಗಳಾಗಿರೋದು ಇದೇ ಥರ ಇದೆ. ಏನಂತ ಹೇಳಿದ್ರೆ ಇದು ಅಲ್ಲಿಗೆ ದೀಪಗಳನ್ನ ಹಚ್ಚಿಸ್ತಾ ಇದ್ರು. ದೀಪ ಹಚ್ಚಿಸಿದಾಗ ಅದು ಬೆಳಕು ಹೊರಗಡೆ ಬರ್ತಾ ಇತ್ತು. ಸೊ ಹಾಗಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ.